ಈಸಿ ತುಂಬಾ ಟೇಸ್ಟಿ ಮಿಲ್ಕ್ ಕೇಕ್ ರೆಸಿಪಿ ನೋಡೋಣ. ಫಸ್ಟ್ ಬಂದು 4 ಕಪ್ಪಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಸೊ 4 ಕಪ್ ಮಿಲ್ಕ್ ಪೌಡರ್ಗೆ 6 ಕಪ್ ನೀರು ಹಾಕಬೇಕು. ಫಸ್ಟು 2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಇದೆ, ನಾನು ಇನ್ನೂ ಆನ್ ಮಾಡಿಲ್ಲ. ಈ ಮೂಮೆಂಟ್ಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿ. ನೋಡಿ, ಇವಾಗ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಕುಕ್ ಮಾಡಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ರೋಸ್ಟ್ ಆಗಿಬಿಡುತ್ತೆ. ಸೊ ಅದಾದಮೇಲೆ 2 ಕಪ್ ಅಷ್ಟು ನೀರು ಹಾಕಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ತಗೊಂಡು ಬನ್ನಿ. ದೆನ್ ಲಮ್ಸ್ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರೋವಾಗ ನೀವು ಬಂದು ಲೆಮನ್ ಜ್ಯೂಸ್ ಆ್ಯಡ್ ಮಾಡಬೇಕು. ಸೊ ಟೋಟಲಿ ನಾನಿಲ್ಲಿ 1 ಲೆಮನ್ ಹಾಕಿ ಮತ್ತೆ ಹಾಫ್ ಹಾಕಿದೆ. ಸೊ ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರೋ ಅದ್ರ ಮೇಲೆ ಡಿಪೆಂಡಾಗಿ ಲೆಮನ್ ಹಾಕಿ. ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ ಆ್ಯಂಡ್ ಜಾಸ್ತಿ ಸ್ಕ್ವೀಸ್ ಮಾಡೋಕ್ಕೂ ಹೋಗಬೇಡಿ. ದೆನ್ ಲೆಮನ್ ಹಾಕಿದ ತಕ್ಷಣ ಒಂದು ಗುಡ್ ಮಿಕ್ಸ್. ದೆನ್ ವೇಟ್ ಫಾರ್ ಅ ಮಿನಿಟ್. ಮತ್ತು ಈ ಕನ್ಸಿಸ್ಟೆನ್ಸಿ ಬರೋವಾಗ ಮತ್ತೆ ಮಿಕ್ಸ್ ಮಾಡ್ತಾಯಿರಿ. ಸ್ವಲ್ಪ ಹೈ ಫ್ಲೇಮ್ ಅಂದರೆ ಜಾಸ್ತಿನೂ ಇಲ್ಲ, ಮೀಡಿಯಮ್ ಹೈ ಫ್ಲೇಮಲ್ಲಿ ನೀವು ಇಲೈಚಿ ಪೌಡರ್ನ ಆ್ಯಡ್ ಮಾಡಿ. ನಾನಿಲ್ಲಿ ಬಾದಾಮ್ ಮಿಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಆ್ಯಡ್ ಮಾಡಿದೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ, ಉಪ್ಪಲ್ಲಾಗಿರೋ ಸಕ್ಕರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಜನ ಜಾಸ್ತಿ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಸ್ಟವ್ ಆಫ್ ಮಾಡಿ. 2 ಟೇಬಲ್ ಸ್ಪೂನ್ ತುಪ್ಪ. ದೆನ್ ನೀವು ಯಾವುದಲ್ಲಿ ಸೆಟ್ ಮಾಡ್ತೀರಾ ಅದರಲ್ಲಿ ತುಪ್ಪ ಗ್ರೀಸ್ ಮಾಡಿ 2 ಅವರ್ಸ್ ರೆಸ್ಟ್ ಕೊಡಿ. ಇನ್ನೇನಿದೆ, ಸರ್ವ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.